ಎಲ್ಲಾದರೂ ಬರಲಿ, ಬಂದೇ ಬರ್ತಾನೆ ಅಂತ ನೋಡ್ಕೊಂಡು ಕೂತ್ಕೊಂಡೆ. ಬರ್ತಾ ಇದ್ದಾನೆ. ಅಂದೇ ಅಂತೀನಿ, ನೀನು ಮೋಸ ಮಾಡೋದಲ್ಲೋ ಮೋಸಗಾರ, ನೀನಂತೂ ಉದ್ಧಾರ ಆಗಲ್ಲ, ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತೀಯ ಅಂತ ಶಾಪ ಹಾಕ್ತೀನಿ. ಅವ್ನ ಕಣ್ಣೆದ್ರಿಗೆ ಬೈಕಂತೀನಿ, ನಾನು ಬಿಡಲ್ಲ. ಅಲ್ಲ, ಇಂಥದ್ದಾದರೆ ನನಗೆ ಹೆಂಗೆ ಸಹಿಸ್ಕೋಬೇಕು ಹೇಳ್ರಿ ನೀವೇನೆ. ಇಂಥ ಮೋಸ ಯಾರಿಗೂ ಆಗಬಾರ್ದು, ನನ್ನಂಥ ಮೋಸ. ಯಾಕಷ್ಟು ಜನ ಮಾತಾಡಿಸ್ಬೇಕಾಗಿತ್ತು, ಇವನು ಮಾತಾಡಿಸ್ಬಾರ್ದಾಗಿತ್ತು. ಅಯ್ಯೋ ಯಾಕಪ್ಪ ಹಿಂಗೆ ಬಂದಿದ್ರೆ ದೂರು ದೂರು ನೋಡ್ತಾ ಇದ್ದಾಳೆ. ಬಾರೋ ಮೋಸ್ಕಾರ, ಬಾ. ಮೋಸ ಮಾಡ್ದಲ್ಲ ನಿನಗೆ ಇವಾಗ ಸಮಾಧಾನ ಆಯ್ತಾ? ಆಯ್ತಾ ಸಮಾಧಾನ? ಏಯ್, ಏನು ಹಂಗೆ ಮಾತಾಡ್ತಾ ಇದೆಯಾ? ಏನು ಮಾತಾಡ್ತಾ ಇದೆಯಾ ನೀನು? ಯಾರಿಗೆ ಮೋಸ ಮಾಡಿದ್ರು? ಯಾರು ಮೋಸಗಾರ? ಯಾರು ಮೋಸಗಾರ ಇಲ್ಲ ಇಲ್ಲಿ. ನೀನು ಏನೇನೋ ಮನಸ್ಸಲ್ಲಿ ಏನೇನೋ ಅನ್ಕೊಂಬಕ್ಕೆ ಹೋಗ್ಬಿಡ. ಏನು ಮೋಸಗಾರ ಅಂತ ಹೇಳ್ತಾ ಇದೆಯಾ ನನಗೆ? ಮತ್ತೆ ನನ್ನ ಇಷ್ಟಪಟ್ಬಿಟ್ಟು ಇವತ್ತು ನನಗೆ ಮೋಸ ಮಾಡಿ ಇವಾಗ ಅವಳನ್ನ ಮದುವೆ ಆಗಿದ್ಯಾ ಆ ಮಂದಾರನ್ನ? ನಿನಗೆ ಎಷ್ಟು ಇರಬೇಡ ಇಂಥ ಮೋಸ ಮಾಡೋದಕ್ಕೆ ನೀನು ನಾಚಿಕೆ ಆಗೋದಿಲ್ವಾ? ನಾನು ಯಾಕೆ ಮಾತಾಡಿಸ್ತಾ ಇರಬೇಕಾಗಿತ್ತು? ನೀನು ಯಾಕೆ ಮಾತಾಡಿಸ್ಬೇಕಾಗಿತ್ತು ನನಗೆ? ನನ್ನ ಇಷ್ಟಪಟ್ಟು ಇವತ್ತು ಅವಳಿಗೆ ಮದುವೆ ಆಗಿದ್ಯಾ? ನಾನು ಬಿಡಲ್ಲ ನಿನಗೆ. ನೋಡು, ಸರಿಯಾಗಿ ಮಾಡ್ತೀನಿ. ನನಗೆ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು. ನೀನು ಹಾಳಾಗಿ ಹೋಗ್ತೀಯ. ನನಗೆ ಎಷ್ಟು ಬೇಜಾರಾಗೈತೆ ಅಂದ್ರೆ ನಿಜವಾಗ್ಲೂ ಅವಾಗಿಂದ ಅದನ್ನು ನನಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಬೇಜಾರಾಗೈತೆ. ಆದರೂ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ನೋಡೋಣ ಅಂತೇಳಿ ಎಷ್ಟು ಮೋಸ ಮಾಡಿದೆ. ನೀನು ಮೋಸಗಾರ ಕಣೋ, ಮೋಸಗಾರ. ಲೂಸ್ ಮೆಂಟಲ್ ಆಗಿದ್ಯಾ ನೀನು? ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಅಲ್ಲ, ನಾನು ಯಾವತ್ತು ಹೇಳಿದ್ದೆ ನಿನಗೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ? ಈಗ ನೀನು ಊಟ ಆಯ್ತಾ ಅನ್ನೋತು ಅಂತ ಮಾತಾಡಿಸ್ತಾ ಇದ್ದೆ. ಮಾತಾಡಿಸೋರಿಗೆ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ದೆ ಅಷ್ಟೇ. ಈಗ ನೀನು ಅದು ಇದು ಏನಾದರೂ ಹೇಳ್ತಾ ಇದ್ದೆ, ಮಾತಾಡ್ತಾ ಇದ್ವಿ. ಏನೋ ಬಿಡು, ಮಾತಾಡಿಸ್ತಾರಲ್ಲ. ಇಲ್ಲೇ ಇದ್ದಾಗ, ಇಲ್ಲಿ ಈ ಏರಿಯಾದಲ್ಲೇ ಇದ್ದಾಗ, ಅಕ್ಕಪಕ್ಕದಲ್ಲಿ ಇದ್ದಾಗ ಮಾತಾಡಿಸ್ಬೇಕು. ಮಾತಾಡ್ಸೋ ಅಂಥವ್ರನ್ನ ಯಾಕೆ ಮಾತಾಡಿಸ್ತೀಯ ಅಂತೇಳಿ ಮಾತಾಡ್ದಂಗೆ ಹೋಗೋಕ್ಕಾಗುತ್ತಾ? ಇವಾಗ ನೀನು ನಾನು ಮಾತಾಡಿಸ್ತಾ ಇದೆಯಾ? ಯಾರಾದರೂ ಮಾತಾಡಿಸ್ತಾ ಇದ್ದಾರೆ ಒಳ್ಳೆ ಮಾತಿಂದ, ಒಳ್ಳೆ ತಂದಿಂದ ಅಂತಂದರೆ ಮಾತಾಡಿಸ್ತಾರೆ ಯಾರೇ ಆಗಲಿ. ಸುಮ್ಮನೆ ಮಾತು ಬಿಡೋಕ್ಕಾಗುತ್ತಾ? ಈಗ ನೀನು ಊಟ ಆಯ್ತಾ ಅನ್ನೋತು, ಏನು ಮಾಡ್ತಾ ಇದೆಯಾ ಏನು ಅಂತ ಕೇಳ್ತಾ ಇದ್ದೆ. ನಾವು ಆಯ್ತು ಕಣಮ್ಮ, ನಿಂದಾಯ್ತಾ, ಏನು ಮಾಡಿದ್ದೆ ಏನು ಅಂತ ಮಾತಾಡಿಸ್ದೆ. ಈಗ ಅಕ್ಕಪಕ್ಕದಲ್ಲಿರೋಂಥ ಹೆಣ್ಮಕ್ಳೇ ಆಗಲಿಲ್ಲ, ಏನು ಸಾಂಬಾರು ಮಾಡಿದ್ರಿ, ಏನು ತಿಂಡಿ ಮಾಡಿದ್ರಿ ಅಂತ ಮಾತಾಡ್ತಾರಾ? ಹಾಗೆ ಏನೋ ನೀನು ಮಾತಾಡಿಸ್ತೀಯ ಅಂತ ನಾನು ಮಾತಾಡಿಸ್ದೆ ಅಷ್ಟು ಬಿಟ್ಟರೆ ನಾನು ಏನು ಯಾವತ್ತೂ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ನಾನು ನಿನ್ನ ಹತ್ರ ಹೇಳಿಲ್ಲ. ನಾನು ಯಾವತ್ತೂ ನಿನ್ನ ಬಗ್ಗೆ ನಾನು ಏನೋ ಆ ಥರ ತಿಳ್ಕೊಂಡು ಇಲ್ಲ. ನೀನಾಗಿ ನೀನು ತಿಳ್ಕೊಂಡು ಬಂದು ಅವತ್ತು ಹೇಳ್ದೆ. ನಾನು ಹೇಳ್ದೆ, ಇಲ್ಲಮ್ಮ ನಾನು ಆ ರೀತಿಯೆಲ್ಲ ಯೋಚನೆ ಮಾಡಲ್ಲ, ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಲ್ಲ ಅಂತ ನಾನು ಅವತ್ತೇ ಹೇಳ್ದೆ ನಾನು ನಿನಗೆ, ಅಷ್ಟೇ. ನೋಡಿ ಈಗ ಹೆಂಗೆ ಮಾತಾಡ್ತಾ ಇದೆಯಾ? ಇಷ್ಟು ದಿವಸ ಹೆಂಗೆ ಮಾತಾಡ್ತಿದ್ದೆ? ನಾನು ಬರೋಕ್ಕಿಲ್ಲ ಸ್ಮೈಲ್ ಮಾಡೋದು, ನಾನು ಬರೋಕ್ಕಿಲ್ಲ ನಗಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದವನು ಇವಾಗ ನೋಡಿ ಹೆಂಗೆ ಹೇಳ್ತಾ ಇದೆಯಾ? ನಾನು ಹಂಗೆ ಅಂದ್ಕೊಂಡೇ ಇಲ್ಲ, ನಾನು ಹಂಗೆ ಅಂದೇ ಇಲ್ಲ. ಹೆಂಗೆ ಇದನ್ನು ಮಾಡ್ತೀಯಾ? ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನೇನು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ. ಮಾತಾಡ್ಸಿದ್ಯಾ, ಮಾತಾಡಿದ್ದೀನಿ. ನಾನು ಯಾವತ್ತು ಆ ರೀತಿ ಎಲ್ಲ ಮನಸ್ಸಲ್ಲಿ ಏನೂ ಅಂದ್ಕೊಂಡಿಲ್ಲ, ಏನೋ ಅಂದ್ಕೊಳಕ್ಕೆ ಹೋಗಿಲ್ಲ ನಾನು, ಸರಿನಾ? ನಮ್ಮಪ್ಪ ನಮ್ಮಮ್ಮ ಒಪ್ಪಿರೋ ಹುಡುಗಿ ಜೊತೆ ನಾನು ಮದುವೆ ಆಗಿದ್ದೀನಿ. ಇಷ್ಟಪಟ್ಕೊಂಡು ನೀನು ಮದುವೆ ಆಗಿರೋದು ನನಗೆ ಗೊತ್ತೈತೆ. ನೀನು ಆಗಲ್ಲ ಅಂತಂದ್ರು ಅವಳು ಬಿಟ್ಟಿಲ್ಲ. ಅವಳಿಗೂ ತಗೊಂತೀನಿ ಚಾರ್ಜ್, ಅವಳು ಸಿಗಲಿ ನೀನು ಇಲ್ಲಿ ಬರಲಿ ಅಂತ ಕಾಯ್ತಾ ಇದ್ದೆ. ಈ ಕಡೆ ಬಂದೇ ಬತ್ತೀಯ ನೀನು ಅಂತೇಳಿ ಕಾದ್ಕೊಂಡು ನಾನು ನಿನಗೆ ಬೈತಾ ಇರೋದು. ಸುಮ್ಮನೆ ಹೋಗು, ಮೆಂಟಲ್ ಥರ ಆಡ್ಬೇಡ, ತಲೆ ಕೆಟ್ಟಿರೋರು ಥರ ಆಡ್ತೀಯಲ್ಲ. ಬಾರೋ ಪಾಪ, ಸುಮ್ಮನೆ ಬಾರೋ. ದುಷ್ಟ್ರನ್ ಕಂಡೆ ದೂರ ಇರ್ಬೇಕು ನಾವೇನೆ. ಕೊಚ್ಚೆ ಮೇಲೆ ಕಲ್ಲಾಕಿ ಮಗ್ ಸಿಡಿಸ್ಕೊಂಬಕ್ಕಿ ನಾನು ಸುಮ್ಮನಿರೋದು ಬೆಸ್ಟು. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ತಾನೇ ನಮ್ಮ ಮಗ್ ಸಿಡಿಯೋದು. ಸಿಡಿಸ್ಕೊಂಬಕ್ಕೆ ಹೋಗ್ಬೇಡ ಬಾರೋ. ಓಹೋ, ನಿನ್ನ ಮಗ ನನಗೆ ಎಂಥ ಮೋಸ ಮಾಡಿಬಿಟ್ಟ ನೋಡು. ನಾನು ಮಾತಾಡಿಸ್ಕೊಂಡು ಹೆಂಗಿದ್ದವನು ಇವಾಗ ಬೇರೆ ಹುಡುಗಿನ ಮದುವೆ ಆಗ್ಬಿಟ್ಟ. ನನಗೆ ಮೋಸ ಮಾಡ್ದ ನಿನ್ನ ಮಗ. ನಾನು ಅವಳ ಮುಂದೆಲ್ಲ ಹೇಳ್ತೀನಿ, ನನ್ನ ಇಷ್ಟಪಡ್ತಿದ್ದ ಅಂತ ಅವಳ ಮುಂದೆಲ್ಲ ಹೇಳ್ತೀನಿ. ಅವಳು ಬರಲಿ, ಅವಳಿಗೆ ಹೇಳ್ತೀನಿ ನಾನು ಸುಮ್ಮನಿರಲ್ಲ. ಅಲ್ಲ, ಈ ರೀತಿ ಮೋಸ ಮಾಡಬಾರ್ದು ಯಾರಿಗಾಗಲಿ. ನನ್ನ ಜೊತೆ ತುಂಬ ಕ್ಲೋಸಾಗಿ ಮಾತಾಡ್ಕೊಂಡು ತುಂಬ ಚೆನ್ನಾಗಿದ್ದವನು ಈ ರೀತಿ ಮೋಸ ಮಾಡಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ನೀನೇ ಹೇಳು. ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ, ಇಂಥ ಮೋಸ ಆಗಬಾರ್ದು. ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಒಂದು ಹುಡುಗಿನ ಮಾತಾಡಿಸ್ತಾ ಇದ್ನಲ್ಲ ಅಂತ. ಏನೋ ಪಾಪ ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ? ಇಲ್ಲ ಅಮ್ಮ, ನಾನು ಯಾವತ್ತೂ ಏನೂ ಮಾತಾಡಿಲ್ಲ ಅವಳ ಜೊತೆ. ಏನು ಮಾತಾಡ್ತಿದ್ಲು ಅಂದರೆ ಊಟ ಆಯ್ತಾ ಅನ್ನೋತು ಅನ್ನೋಳು. ಆಯ್ತಪ್ಪ, ಆಯ್ತು ಕಣಮ್ಮ, ನಿಂದಾಯ್ತಾ ಅಂತ ಮಾತಾಡಿಸ್ತಿದ್ದೆ. ಇಲ್ಲಿ ಇದ್ದಾರೆ ಅಂದಮೇಲೆ, ಮಾತಾಡ್ಸಿದ್ದಾರೆ ಅಂದಮೇಲೆ ಮಾತಾಡಬೇಕೋ ಬೇಡವೋ? ಈಗ ಯಾರೇ ಆಗಲಿ, ಈಗ ಅಕ್ಕಪಕ್ಕದಲ್ಲಿ ಇದ್ದವರು ಊಟ ಆಯ್ತಾ ಅಂತೇಳಿ ಒಳ್ಳೆ ಮಾತಲ್ಲಿ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದಾರೆ ಅಂದರೆ ಮಾತಾಡಿಸ್ಬೇಕೋ ಬೇಡವೋ? ಇವಳು ಅದೇ ರೀತಿ ನೂತು ಊಟ ಆಯ್ತಾ ಅಂತ ಚೆನ್ನಾಗಿ ಮಾತಾಡ್ಸೋಳು. ನಾನು ಮಾತಾಡ್ತಿದ್ದೆ. ಒಂದು ದಿವಸನ ಆಗಲಿ ನೀನು ನನಗಿಷ್ಟ ಅಂತೇಳಿ ನಾನು ಇವಳ ಹತ್ರ ನಾನು ಯಾವತ್ತೂ ಹೇಳಿಲ್ಲ. ನೀನು ಅವತ್ತು ಬಂದಲ್ಲಮ್ಮ, ಅವತ್ತು ಹೊಡೆದಲ್ಲ ಇವಳಿಗೆ ಕೇಳಿಸ್ಕೊಂಡು, ಅವತ್ತೇ ಇವಳು ಬಂದು ನನ್ನ ಹತ್ರ ಆ ರೀತಿ ಹೇಳಿದ್ದು. ನಾನು ಅವತ್ತೇನು ಹೇಳಿದೆ ನಿನಗೆ ಗೊತ್ತಾಯ್ತಲ್ಲ. ನಾನು ಅದಕ್ಕೆ ನೀನು ಮಾತಾಡಿಸ್ಬೇಡ ಅಂತ ಹೇಳ್ದ. ನೀನು ನೋಡಿ ಅವಳು ಮಾತಾಡಿಸ್ಬೇಡ ಅಂತ, ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆದರೆ ನೋಡು, ಅವಳು ಅದನ್ನೆಲ್ಲ ತಪ್ಪಾಗಿ ತಿಳ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾಳೆ, ಹೆಂಗೆ ಮಾತಾಡ್ತಾಳೆ ನೋಡು. ಮಾತಾಡಬೇಡ ನೋಡು, ಸುಮ್ಮನೆ ಹೋಗ್ಬೇಕು. ನನ್ನ ಮಗನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದ್ರೆ ಸರಿ ಆಗೋದಿಲ್ಲ. ಏಯ್, ನಾನು ನನ್ನ ಸೊಸೆ ಸೇರ್ಕೊಂಡು ಸರಿಯಾಗಿ ಗ್ರಾಚಾರ ಬಿಡಿಸ್ತೀವಿ. ನನ್ನ ಮಗನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ಅಲ್ಲ, ನನಗೆ ಆಗಿರೋ ಮೋಸ ನಾನು ಹೇಳ್ತಾ ಇದ್ದೀನಿ. ಇಂಥ ಮೋಸ ಮಾಡಬಾರ್ದು ಅಂತೇಳಿ.
ಹಿಂಗೆ ಮಾಡಬಾರ್ದು. ನಾನು ಅಯ್ಯೋ ಅಂದಿದ್ದು ನನ್ನ ಮನ್ಸಿಗೆ ಬೇಜಾರಾಗಿದ್ದು ನಿಮ್ಗೇನು ಒಳ್ಳೇದಾಗಲ್ಲ. ಇರೋನೊಬ್ಬ ಮಗ, ಹೆಣ್ಣು ಹುಡುಗರಿಲ್ಲ ಏನಿಲ್ಲ. ನಿಮಗೆ ಒಂದು ಹೆಣ್ಣು ಹುಡುಗಿ ಇದ್ದಿದ್ರೆ ಗೊತ್ತಾಗೋದು ಕಷ್ಟ ಸುಖ ಅಂದರೆ ಏನು ಅಂತ ಹೇಳಿ. ಒಂದು ಹೆಣ್ಣು ಹುಡುಗಿ ಇದ್ದಿದ್ರೆ ಗೊತ್ತಾಗೋದು. ಇವಾಗ ಹೆಣ್ಣು ಹುಡುಗರು ಇಲ್ವಲ್ಲ, ಅದಕ್ಕೆ ಗೊತ್ತಾಗಲ್ಲ. ಮಾತಾಡ್ತೀನಿ, ನಾನು ಬಿಡಲ್ಲ. ಮಾತಾಡ್ತೀನಿ. ಯಾರಪ್ಪ ಅವಳೇನವ ಟೂರಿಗೆ ಮಾತಾಡಕ್ಕೆ ಬಂದವಳೆ, ಅವಳ್ದೇನು ಕೇಳಿಸ್ಕೊಂತೀಯ ಬಾರೋ. ಅವಳಿಗೆ ಹೊಟ್ಟೆ ಉರಿ. ಮಂದಾರಂದು ನಿಂದು ನಾವು ಮದುವೆ ಮಾಡಿಸಿದ್ಕೆ ಹೊಟ್ಟುರಿ. ಉರ್ಕಳೆ ನೀನು ಉರ್ಕಂಬಿ ಅಂತಲೇ ನಾನು ಮದುವೆ ಮಾಡಿಸಿದ್ದು. ಏನು ಇವಾಗ ನನ್ನ ಮಗಗೆ ನಾನೇ ನೋಡಿ ಮದುವೆ ಮಾಡಿಸಿದ್ದು. ಏನೇ ಇವಾಗ ಏನೇ? ಉರ್ಕಳೆ ನೀನು ನನ್ನ ಮಗನ ಮೇಲೆ ಕಣ್ಣು ಹಾಕಿದ್ದೆ. ನನ್ನ ಮಗ ಏನು ನಿನ್ನ ಮೇಲೆ ಕಣ್ಣು ಹಾಕಿರಲಿಲ್ಲ, ನೀನು ನನ್ನ ಮಗನ ಮೇಲೆ ಕಣ್ಣು ಹಾಕಿದ್ದೆ. ಅದಕ್ಕೇ ನೀನು ಎಲ್ಲಾನ ಮಾಡ್ತೀಯ ಅನ್ನೋದು ಗೊತ್ತು. ಏನಾದರೂ ಕೇಣಿ ಕಿತಾಪತಿ ಮಾಡ್ತೀಯ ನನ್ನ ಮಗನ ಮೇಲೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಮುಂದಾಗ್ಲೇ ಎಚ್ಚರಿಕೆ ತಗೊಂಡು ನನ್ನ ಮಗನಿಗೆ ಮದುವೆ ಮಾಡಿಸಿದ್ದು ನಾನು. ಏನೇ ಇವಾಗ ಏನೇ? ನನ್ನ ಮಗನ ಮೇಲೆ ನೀನು ಕಣ್ಣು ಹಾಕಿದ್ದೆ. ನೀನು ಕಣ್ಣು ಬೀಳಬಾರ್ದು, ನಿನ್ನ ನೋಡಬಾರ್ದು ನನ್ನ ಮಗ ಅಂತಲೇ ನಾನು ಮದುವೆ ಮಾಡಿಸಿದ್ದೆ. ಏನೇ ಇವಾಗ ಏನು ಮಾಡ್ತೀಯ ನೀನು? ಹಂಗೆ ಅನ್ಕೊಳ್ಳಿ. ಏನಿವಾಗ ಏನು ಮಾಡ್ತೀಯ ನೀನು? ಏನು ನನ್ನ ಮಗನ ಎದುರಿಸಕ್ಕೆ ಬಂದಿದ್ದೀಯೇನೆ? ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ಒಟ್ಟೂರಿಗೆ ಮಾತಾಡಕ್ಕೆ ಬಂದವಳೆ. ನನ್ನ ಮಗನ ಸುದ್ದಿಗಾಗಲಿ ನನ್ನ ಸುದ್ದಿಗಾಗಲಿ ಬಂದಿದ್ದೀಯ ಅಂದ್ರೆ ನಿನಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನಿಂದೆಷ್ಟಾಯ್ತು ಅಷ್ಟು ನೋಡ್ಕೊಂಡು ತಲುಪ್ತಾ ಇರು. ಇಲ್ಲಿ ಜಾಸ್ತಿ ಮಾತಾಡಬೇಡ ನೀನು. ಬಿಡಲ್ಲ, ನಾನು ಎಲ್ಲರ ಹತ್ರ ಹೇಳ್ತೀನಿ, ಮರ್ಯಾದೆ ತೆಗಿತೀನಿ. ನನ್ನ ಇಷ್ಟಪಟ್ಬಿಟ್ಟು ಇವಾಗ ಅವ್ರ ಅಪ್ಪ ಅವರಮ್ಮ ಒಪ್ಪಿರೋ ಅಂತ ಹುಡುಗಿನ ಮದುವೆ ಆಗಿದ್ದಾನೆ ಅಂತ ಹೇಳ್ತೀನಿ. ಅಲ್ಲ ನೋಡು, ಅವತ್ತೇ ಹೇಳಿದ್ದೀನಿ, ಅವಳಿಗೆ ವಾರ್ನಿಂಗ್ ಮಾಡಿದ್ದೀನಿ. ಹೋಗೆ ಅದೇನು ಮಾಡ್ತೀಯ ಮಾಡೋಗೆ ಹೋಗೆ. ನಾ ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ. ನನ್ನ ಮಗನ ಸುದ್ದಿಗೂ ನಮ್ಮ ಸುದ್ದಿಗೂ ಏನೇ ನೀನು ಬರೋದು? ನೀನು ಬಂದಿದ್ದೀಯ ಅಂದರೆ ಸರಿ ಆಗೋದಿಲ್ಲ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪಂದು ಬಿದ್ದಿರೋದು ಕಲಿ. ಮಾತಾಡಿದ್ದೀಯ ಅಂದ್ರೆ ಸರಿ ಹೋಗೋದಿಲ್ಲ. ನಾವೇನು ನಿಮ್ಮ ಸುದ್ದಿಗೆ ಬಂದಿಲ್ಲ, ಮಾತಾಡೋದಕ್ಕೆ ಬಂದವಳೆ. ಕಣೆ, ನಿನ್ನ ಮದುವೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನನ್ನ ಮಗನಿಗೆ ನಾನು ಬೇಗ ಹೆಣ್ಣು ನೋಡಿ ಮದುವೆ ಮಾಡಿದ್ದು. ಇಲ್ಲ ಅಂತಂದಿದ್ರೆ ನನ್ನ ಮಗನಿಗೆ ನಿನ್ನ ಮದುವೆ ಆಗಿ ನಮ್ಮ ಮನೆಯೇ ಹಾಳು ಮಾಡ್ತಿದ್ದೆ. ಮನೆಯಾಳು ನನ್ನ ಮಕ್ಕಳನ್ನ, ಮನೆಯಾಳು ಮುಂಡರನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆ ಹಾಳು ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ನಮಗೆ ಮನೆ ಬೆಳೆಸ್ಕೊಂಡು ಮನೆಯಾಗೆ ನೆಮ್ಮದಿಯಿಂದ ಇಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ ನಮಗೆ ಮರ್ಯಾದೆ ಉಳಿಸೋ ಅಂತ ಹೆಣ್ಮಕ್ಳಾಗಬೇಕು. ಮರ್ಯಾದೆ ಬಿಟ್ಟಿರೋ ಅಂಥ ಹೆಣ್ಮಕ್ಳಾಗಬಾರ್ದು. ನೀನು ನಿಮ್ಮ ಅಕ್ಕ ಎಂಥವ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಅಕ್ಕಯಿಂದ ಹೇಳ್ಬೇಡ. ನಮ್ಮ ಅಕ್ಕ ಯಾವ ತಪ್ಪು ಮಾಡಿರ್ಬೋದು, ಆದರೆ ನಾನೇನಂತ ಕೆಲಸ ಮಾಡಿಲ್ಲ. ನಮ್ಮ ಅಕ್ಕನಿಗೋಸ್ಕರ ನೀನು ಸುಮ್ಮನೆ ನನಗೆ ಇದು ಮಾಡಬೇಡ. ನೀನು ಒಬ್ಬರು ಹೆಣ್ಮಗಳ ಬಗ್ಗೆ ಮಾತಾಡ್ಬೇಕಂತಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅವ್ರಿಗೆಲ್ಲೂ ಹೋಗುತ್ತೆ ಏನು ಹಂಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾತಾಡ್ಬೇಕು. ಯಾವುದೇ ಆಗಲಿ ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ. ಅಮ್ಮ ನಡಿಯಮ್ಮ, ಇವಳಿಗೊಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟೈತೆ, ಅದಕ್ಕೆ ಮಾತಾಡ್ತಾರೆ. ನಮಗೆ ಬೇಜಾನ್ ಕೆಲಸ ಐತೆ. ಮಾತಾಡ್ಕೊಂಡ್ರೆ ನೀನೇನು ಯಾರಿಗೇನು ಮೋಸ ಮಾಡಿಲ್ಲ. ಬಾರೋ. ಮೋಸ್ಕರನೇ ಕಣೋ ನನಗೆ ಮೋಸ ಮಾಡಿದ್ಯಾ ನೀನು. ನಾನು ನಿನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ. ನಮ್ಮಪ್ಪ ನಮ್ಮಮ್ಮ ನನಗೆ ಮನೆಗೆ ಕಳಿಸಿದ್ದೆ. ನೀನು ನನಗೆ ಮೋಸ ಮಾಡಿದ್ಯಾ ಅಂದ್ರೆ ನೀನು ಮೋಸ್ಕರನೇ. ನಿನಗಂತೂ ಒಳ್ಳೇದಾಗಲ್ಲ, ಹಾಳಾಗಿ ಹೋಗ್ತೀಯ. ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತೀಯ ಕಣೋ, ಹಾಳಾಗಿ ಹೋಗ್ತೀಯ. ಉದ್ಧಾರ ಆಗಲ್ಲ. ಮೋಸ್ಕಾರ ಹೋಗೆ. ನೀನು ಎಷ್ಟನ ಅನ್ನೇ, ನೀನು ಏನನ ಮಾತಾಡೆ, ನಮಗೇನು ಆಗಲ್ಲ. ದೇವ್ರಿದ್ದಾನೆ. ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ. ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನೆ. ಯಾರು ಕಣ್ಣು ಮುಚ್ಕೊಂಡಿದ್ರು ಮೇಲೊಬ್ಬ ನೋಡ್ತಾ ಇರ್ತಾನೆ. ಎಲ್ಲ ಲೆಕ್ಕಾಚಾರ ಮಾಡ್ತಿರ್ತಾನೆ. ನಾವು ಮಾಡಿರೋಂಥ ಕೆಟ್ಟ ಕೆಲಸ ಒಳ್ಳೆ ಕೆಲಸ ಮೇಲೊಬ್ಬ ಇದ್ದಾನೆ, ನೋಡ್ತಾ ಇರ್ತಾನೆ. ಯಾರು ನೋಡಲಿಲ್ಲ ಅಂದ್ರೂ ಸಾಕು. ನಮ್ಗೆ ಒಳ್ಳೇದಾದರೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ಬೇಕನ್ನೋದಿದ್ರೆ ಕೆಟ್ಟದ್ದು ಮಾಡ್ತಾನೆ. ಪರಮಾತ್ಮನ ಕೈಯಾಗಿರೋದು, ನಿನ್ನ ಕೈಯಾಗಿ ಏನೂ ಇಲ್ಲ. ನನ್ನ ಮಗನ ಸುದ್ದಿಗೆ ಇನ್ನೊಂದ್ಸತಿ ಬಾ, ಅವಾಗ ಹೇಳ್ತೀನಿ. ಬಾರಪ್ಪ ಪಾಪ, ಬಾರೋ, ಕೆಲಸ ಐತೆ, ಬಾರೋ ಇಲ್ಲಿ. ಮಾತಾಡ್ಕೊಂಡ್ರೆ ನಡಿಯಮ್ಮ. ಮಾತಾಡ್ಕೊಂಡ್ರೆ ನಾಯಿ ಬೊಗಳ್ಕೊಂಡ್ರೆ ಏನು ದೇವ್ಲೋ ಕಾಳಾಗಲ್ಲ ಅಂತೀನಿ. ಬಿಡಲ್ಲ, ಯಾರನ್ನ ಬರಲಿ ಎಲ್ಲರ ಕೊಟ್ಟು ಹೇಳ್ತೀನಿ. ನನಗಿಷ್ಟಪಟ್ಟು ಬೇರೆ ಹುಡುಗಿನ ಮದುವೆ ಆಗಿದ್ದಾನೆ ಅಂತ. ನೀನು ಮೋಸ ಮಾಡಿಬಿಟ್ಟೆ, ಮೋಸಗಾರನೇ ನೀನು. ಮತ್ತೆ ಯಾಕೆ ಮಾತಾಡಬೇಕಾಯ್ತು? ಮಾತಾಡಬಾರ್ದಾಗಿತ್ತು. ಮಾತಾಡಿಸ್ಬೇಡ ಅಂತ ಹೇಳಿದ್ರೆ ನಾನು ಮಾತಾಡಿಸ್ತಾನೆ ಇರಲಿಲ್ಲ. ಇಷ್ಟ ಇಲ್ಲ ಅಂತ ಸುಮ್ಮನೆ ಆಗ್ತಿದ್ದೆ. ನೀನು ಇಷ್ಟ ಇರೋದಕ್ಕೆ ತಾನೇ ನನ್ನ ಜೊತೆ ಮಾತಾಡಿದ್ದು. ಈಗ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ನಾನಂತೂ ಕಾತ್ಕೊಂಡಿದ್ದೆ ಅವನಿಗೆ ಬೈಬೇಕು ಅಂತ. ಸಿಕ್ಬಿಟ್ಟ, ಸರಿಯಾಗಿ ಜಾಡಿಸ್ತಾ ಇದ್ದೀನಿ, ಸರಿಯಾಗಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅಷ್ಟಿಷ್ಟು ಬೇಜಾರಾಗ್ತಾ ಇಲ್ಲ ನನಗೆ. ಭಾಳ ಬೇಜಾರಾಗ್ತೈತೆ ನನಗೆ. ಇದನ್ನು ಹೆಂಗೆ ಅರ್ಗಿಸ್ಕೋಬೇಕು ಅಂತ ಗೊತ್ತಿಲ್ಲ. ಹೆಂಗೆ ಮಾತಾಡೋಣಪ್ಪ, ಹೆಂಗೆ ಬೈದ್ಬಿಡೋಣಪ್ಪ ಅನ್ನಿಸ್ತೈತೆ. ಅಷ್ಟು ನನಗೆ ಸಿಟ್ಟು ಬರ್ತಾಯಿತ್ತು. ಏನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.